ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಇವತ್ತು ಗ್ಯಾಜೆಟ್ ಮಾರ್ಕೆಟ್ನಲ್ಲಿ ಫೇಮಸ್ ಆಗಿರೋ ಟ್ಯಾಬ್ಲೆಟ್ ಪಿಸಿಗಳು ಮತ್ತು ಸ್ಮಾರ್ಟ್ ಫೋನ್ಗಳ ನಡುವಿನ ಅಂತರ ಕಡಿಮೆ ಆಗ್ತಾ ಇದೆ. ಟ್ಯಾಬ್ಲೆಟ್ಗಳ ಸ್ಕ್ರೀನ್ ಸೈಜ್ 7ರಿಂದ 10 ಇಂಚು. ಅದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ ಸ್ಮಾರ್ಟ್ ಫೋನ್ನ ಸ್ಕ್ರೀನ್ ಸೈಜ್ 5.3 ಇಂಚು. ಈ ನೋಟ್ ಒಂಥರ ಅತಿ ಸಣ್ಣ ಟ್ಯಾಬ್ಲೆಟ್ ಮತ್ತು ಅತಿ ದೊಡ್ಡ ಸ್ಮಾರ್ಟ್ ಫೋನ್ ಅನ್ನೋ ಮಾತನ್ನು ನೀವು ಕೇಳಿರ್ಬೇಕಲ್ವಾ. ನೋಟ್ ಅನ್ನೋದು ಜೋಬಲ್ಲಿ ಇಟ್ಕೊಳ್ಬಹುದಾದ ಟ್ಯಾಬ್ಲೆಟ್ ಅನ್ನೋ ಮಾತಿದೆ. ಹಾಗಾದ್ರೆ ನಾರ್ಮಲ್ ಸೈಜಿನ ಟ್ಯಾಬ್ಲೆಟ್ಗಳಿಗೂ ಗ್ಯಾಲಕ್ಸಿ ನೋಟ್ಗೂ ಏನು ವ್ಯತ್ಯಾಸ ಅನ್ನೋ ಕುತೂಹಲ ನಿಮಗೂ ಇರ್ಬೋದಲ್ವಾ. ಅದಕ್ಕಂತಾನೆ ಈ ವಾರ ನಾವು ಸ್ಯಾಮ್ಸಂಗ್ ಟ್ಯಾಬ್ ಮತ್ತು ನೋಟ್ಗಳನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಎರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಕೆ ಹೋಗೋಣ ಬನ್ನಿ. ಸ್ಟ್ರೈಟ್ ಟು ದ ಶೋರೂಮ್. ನಂಗೊಂದು ಹೊಸ ಫೋನ್ ಕೊಡಿ ಅಂತ ಪ್ರತಿ ವಾರ ಇಲ್ಲಿ ಬಂದು ಕೇಳ್ತಾನೆ ಇರ್ತೀನಿ. ಅದಕ್ಕೆ ಈ ಸರಿ ಆ ಅಕ್ಷರ್ ಮೊಬೈಲ್ಸ್ನ ಓನರ್ ಅಕ್ಷರ್ ಸರ್ ಕೊಟ್ಟಿರೋ ಫೋನ್ ನೋಡಿ. ಆ್ಯಕ್ಚುಲಿ ಇದು ಫೋನ್ ಅಲ್ಲ, ಇದು ಟ್ಯಾಬ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್. ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ ನೋಡಿರ್ತೀರ 5.3 ಇಂಚ್ದು, ಆದರೆ ಇದು 7.1 ಇಂಚ್ನ ಈ ಒಂದು ಫೋನ್ ಅಂತಲೂ ಕೂಡ ಹೇಳ್ಬೋದು. ಯಾಕಂತಂದರೆ ಇದರಲ್ಲಿ ಫೋನ್ ಕಾಲ್ಸ್ ಕೂಡ ಮಾಡ್ಬೋದು, ಸಿಮ್ ಇನ್ಸರ್ಟ್ ಮಾಡ್ಬೋದು. ಹಾಗಾಗಿ ಇದು ಟ್ಯಾಬ್ ಅಂತ ಹೇಳಿಸ್ಕೊಂಡ್ರು ಕೂಡ ಇದು ಫೋನಾಗಿ ಕೂಡ ಯೂಸ್ ಮಾಡುವಂಥ ಒಂದು ಹೊಸ ಟ್ಯಾಬನ್ನು ಸ್ಯಾಮ್ಸಂಗ್ ರಿಲೀಸ್ ಮಾಡಿದೆ. ಸಾಧಾರಣ ಒಂದು 26,000 ರೂಪಾಯಿಯ ಈ ಒಂದು ಟ್ಯಾಬ್ ಸಾಧಾರಣ 16 GB ಇಂಟರ್ನಲ್ ಮೆಮೊರಿಯನ್ನು ಇಟ್ಕೊಂಡಿದೆ. ಅದೇ ಹೇಳ್ದಂಗೆ 7.1 ಇಂಚ್ ಇದರದ್ದು ಡಿಸ್ಪ್ಲೇ ಇದೆ. ಅಷ್ಟೇ ಅಲ್ಲ, ಈ ಒಂದು ಇದರಲ್ಲಿ 4000 mAh ಅಂದರೆ 4000 mAhನ ಒಂದು ಬ್ಯಾಟ್ರಿ ಕೂಡ ಇದೆ. ಹಾಗೆಯೇ 3.2 ವರ್ಷನ್ ಇದೆ, ಅಂದರೆ ಹನಿಕೋಮ್ ವರ್ಷನ್ ಇದೆ. ಆ್ಯಂಡ್ರಾಯ್ಡ್ನಲ್ಲಿ 3.2 ವರ್ಷನ್ನ ಹನಿಕೋಮ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಸ್ಯಾಮ್ಸಂಗ್ನವರು. ಇದರ ವಿಶೇಷತೆ ಏನು ಅಂತಂದರೆ ಬೆಟರ್ ಡಿಸ್ಪ್ಲೇ ಇದೆ, ಬೆಟರ್ ಇದರ ಕ್ವಾಲಿಟಿ ಇದೆ ಇದರ ಡಿಸ್ಪ್ಲೇನಲ್ಲಿ. ಹಿಂದಿನ ಕ್ಯಾಮ್ರಾ 3 ಮೆಗಾಪಿಕ್ಸೆಲ್ ಇದೆ, ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ. ಇದರಲ್ಲಿ 3G ಕೂಡ ಇದೆ. ಸೊ ಸಿಮ್ಮನ್ನು ಹಾಕೊಂಡ್ರೆ 3Gಯಲ್ಲಿ ಕಾಲ್ಸ್ ಕೂಡ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ 2 ಮೆಗಾಪಿಕ್ಸೆಲ್ ಇದೆ. ಸೊ ಓವರಾಲ್ ಆಗಿ ಹೇಳೋದಾದ್ರೆ ಸಾಧಾರಣ 26,000 ರೂಪಾಯಿಗೆ ಬಂದಿರೋ ಈ ಟ್ಯಾಬ್ ಏನಿದೆ ಕಂಪ್ಯಾರಿಟಿವ್ಲಿ ಡೀಸೆಂಟ್ ಟ್ಯಾಬ್ ಅನ್ಬೋದು. ಬಟ್ ಅಷ್ಟು ರೇಟ್ ಕೊಟ್ಟು ಮತ್ತೆ ಸ್ವಲ್ಪ ಕಡಿಮೆ ಫೀಚರ್ಸ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಅದನ್ನು ತಗೊಳ್ಳೋದು ಬದಲು ಸ್ವಲ್ಪ ಜಾಸ್ತಿ ರೇಟ್ ಕೊಟ್ಟರೆ ಗ್ಯಾಲಕ್ಸಿ ನೋಟ್ ತಗೋಬೋದು ಅಂತ ಅನ್ಬೋದು. ಟ್ಯಾಬ್ಲೆಟ್ PC ತಗೊಂಡ್ರೆ ಏನು ಲಾಭ, ಅದ್ರ ಬದಲು ನೋಟ್ ತಗೊಂಡ್ರೆ ಏನು ಕಷ್ಟ ಅನ್ನೋ ವಿವರಗಳು ನಿಮಗೆ ಈಗ ಗೊತ್ತಾಗಿರಬೇಕು. ದೊಡ್ಡ ಸ್ಮಾರ್ಟ್ ಫೋನ್ ಅಥವಾ ಟ್ಯಾಬ್ಲೆಟ್ ತಗೋಬೇಕು ಅಂತಿದ್ದವ್ರಿಗೆ ಈ ಕಂಪ್ಯಾರಿಸನ್ನಿಂದ ಸಹಾಯ ಆಗತ್ತೆ ಅಂತ ನನ್ನ ಅನಿಸಿಕೆ. ಸರಿ, ಈಗ ನೋಡೋಣ ಬನ್ನಿ ಈ ವಾರದ ಗ್ಯಾಜೆಟ್ ಗ್ಯಾಲರಿಯಲ್ಲಿರೋ HTC One V ಮೊಬೈಲ್ ಮತ್ತು ಗ್ಯಾಲಕ್ಸಿ ಡ್ಯುಯಲ್ ಸಿಮ್ ಏಸ್ ಮೊಬೈಲ್ಗಳನ್ನು. HTC One V ಇದು HTC One ಸರಣಿಯ ಹೊಸ ಮೊಬೈಲ್. ಲೇಟೆಸ್ಟ್ ಆಂಡ್ರಾಯ್ಡ್ 4.0 ಈ ಮೊಬೈಲ್ನ ಮೊದಲ ವಿಶೇಷ. ಇದರ ಜೊತೆಗೆ ಹೈ ಎಂಡ್ ಫೋನ್ಗಳಲ್ಲಿದ್ದ ಬೀಟ್ಸ್ ಆಡಿಯೋ ಕೂಡ ಈ ಮಿಡ್ ರೇಂಜ್ ಮೊಬೈಲ್ನಲ್ಲಿದೆ ಅನ್ನೋದು ಸರ್ಪ್ರೈಸ್. 3.7 ಇಂಚಿನ ಪರದೆ, 5 ಮೆಗಾಪಿಕ್ಸೆಲ್ ಕ್ಯಾಮೆರಾ, 720p HD ವಿಡಿಯೋ ಸೌಲಭ್ಯ ಇರೋ One V ಮೊಬೈಲ್ನಲ್ಲಿ 4 GB ಇಂಟರ್ನಲ್ ಮೆಮೊರಿ ಕೂಡ ಇದೆ. HTC ಮೊಬೈಲ್ಗಳು ದುಬಾರಿ ಅನ್ನೋ ಅಪವಾದವನ್ನ ತೊಡೆದು ಹಾಕೋದಕ್ಕೆ ಯತ್ನಿಸುವಂತೆ ಈ ಎಲ್ಲ ಆಧುನಿಕ ಫೀಚರ್ಗಳಿರುವ One V ಮೊಬೈಲ್ ಬೆಲೆಯನ್ನ 17,000 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಸ್ಯಾಮ್ಸಂಗ್ ಏಸ್ ಡ್ಯೂಸ್ ಇದು ಸ್ಯಾಮ್ಸಂಗ್ ಏಸ್ ಮಾದರಿಯ ಡ್ಯುಯಲ್ ಸಿಮ್ ಮೊಬೈಲ್.
CDMA ಮತ್ತು GSM ನಲ್ಲಿ ಲಭ್ಯ ಇರೋ ಈ ಮೊಬೈಲ್ ಆಂಡ್ರಾಯ್ಡ್ 2.3 ನೊಂದಿಗೆ ಕಾರ್ಯನಿರ್ವಹಿಸುತ್ತೆ. 3.1 Mbps ವೇಗದ ಇಂಟರ್ನೆಟ್, 3.5 ಇಂಚಿನ ಪರದೆ, 3.15 ಮೆಗಾಪಿಕ್ಸೆಲ್ ಕ್ಯಾಮೆರಾ ಈ ಮೊಬೈಲ್ನ ಮುಖ್ಯ ಫೀಚರ್ಸ್. ಇದಲ್ಲದೆ ಮೂಲ ಸ್ಯಾಮ್ಸಂಗ್ ಏಸ್ ನಲ್ಲಿದ್ದ ಎಲ್ಲಾ ಫೀಚರ್ಗಳು ಇದರಲ್ಲಿ ಲಭ್ಯ. ಸ್ಯಾಮ್ಸಂಗ್ ಏಸ್ ಡ್ಯೂಸ್ ನ ಬೆಲೆ ಸುಮಾರು 14,000. ಬೇಸಿಗೆ ಕಾಲ ಬರಬೇಕು ಅಂದ್ರೆ ವಿರಹದ ಬೇಗೆ ಸುಡ್ಲೇಬೇಕು ಅಂತಿಲ್ಲ. ಕ್ಯಾಲೆಂಡರ್ ಬದಲಾಗ್ತಾ ಇದ್ರೆ ಸಾಕು, ಸೀಸನ್ ಕೂಡ ಬದಲಾಗತ್ತೆ. ಆದ್ರೆ ಸೀಸನ್ ಯಾವುದೇ ಇರಲಿ, ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ ಗ್ಯಾಜೆಟ್ ಟೆಕ್ನಾಲಜಿ ವಿಷಯದಲ್ಲಿ ಯಾವಾಗಲೂ ಸುಗ್ಗಿ ಸೀಸನ್ನೇ ಇರತ್ತೆ ಅಂತ ನಿಮಗೂ ಗೊತ್ತು. ಇವತ್ತಿನ ಎಪಿಸೋಡ್ ನಿಮಗೆ ಲೈಕ್ ಆಗಿದ್ರೆ ಫೇಸ್ಬುಕ್ನಲ್ಲಿರೋ ನಮ್ಮ ಪೇಜನ್ನು ಲೈಕ್ ಮಾಡಿ, ಟ್ವಿಟರ್ನಲ್ಲಿ ನಮ್ಮನ್ನ ಫಾಲೋ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕಳಿಸಿ ನಮ್ಮ ಇಮೇಲ್ ಐಡಿಗೆ feedback@suvarnanews.in. ಈ ನಮ್ಮ ಎಪಿಸೋಡ್ ನೋಡೋಕ್ ಮಿಸ್ ಆಗಿದ್ರೆ suvarnanews.tvಗೆ ಭೇಟಿ ಕೊಡಿ. ಸೊ ನಾನೀಗ ರೈಟ್ ಕ್ಲಿಕ್ ನಿಂದ ರೈಟ್ ಹೇಳೋ ಸಮಯ. ಸೊ ದಿಸ್ ಇಸ್ ಪ್ರದೀಪ್ ಸೈನಿಂಗ್ ಔಟ್ ಫ್ರಮ್ ರೈಟ್ ಕ್ಲಿಕ್.